ಒಂದು 26 ವರ್ಷದ ಆ ಒಂದು ವ್ಯಕ್ತಿಯನ್ನ ಅದೇ ಒಂದು ಗುಹೆಯ ಒಳಗೆ ಸಮಾಧಿ ಮಾಡ್ತಾರೆ. ಹಾಗೆ ಆ ಒಂದು ಗುಹೆಯನ್ನ ಹೊರಗಡೆ ಭಾಗದಿಂದ ಸಂಪೂರ್ಣವಾಗಿ ಸೀಲ್ ಮಾಡ್ತಾರೆ. ಸ್ನೇಹಿತರೆ, ಹುಟ್ಟು ಅನ್ನೋದು ದರಿದ್ರವಾಗಿದ್ರೂ ಪರವಾಗಿಲ್ಲ, ಸಾವು ಇತಿಹಾಸ ಸೃಷ್ಟಿ ಮಾಡೋ ಥರ ಇರಬೇಕು. ತಾನು ಸಾಯೋದಕ್ಕಿಂತ ಮುಂಚೆ ಏನನ್ನಾದರೂ ಸಾಧನೆ ಮಾಡಬೇಕು. ಹಾಗೆ ಸತ್ತ ಮೇಲೆ ಇಡೀ ಜಗತ್ತು ತನ್ನನ್ನು ಒಂದಲ್ಲ ಒಂದು ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅನೇಕ ಸಾಧಕರು ಅನೇಕ ರೀತಿಯ ಒಂದು ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಆ ಒಂದು ಸಾಧನೆ ಮಾಡುವಾಗ ಅಲ್ಲಿ ಆಗ್ತಕ್ಕಂಥ ಒಂದು ಸಣ್ಣ ಘಟನೆಯಿಂದ ತುಂಬ ಜನ ಸಾಧಕರು ಅವರ ಒಂದು ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ. ಕೇವಲ 26 ವರ್ಷದ ಒಬ್ಬ ವ್ಯಕ್ತಿ ಅಮೇರಿಕಾದಲ್ಲಿರ್ತಕ್ಕಂಥ ಒಂದು ಗುಹೆಯನ್ನು ಅಧ್ಯಯನ ಮಾಡೋದಕ್ಕೆ ಹೋಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಒಬ್ಬ ಅದ್ಭುತ ವ್ಯಕ್ತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಎಡ್ವರ್ಡ್ ಜಾನ್ಸ್ 26 ವರ್ಷದ ಒಬ್ಬ ಹವ್ಯಾಸ ಕೇವ್ ಡೈವರ್. ವೃತ್ತಿಯಲ್ಲಿ ವೈದ್ಯನಾಗಿದ್ದರೂ ಸಹ ತಾನು ಏನನ್ನಾದರೂ ಸಾಧನೆ ಮಾಡಬೇಕು, ಹೊಸ ಪ್ರದೇಶಗಳನ್ನು ಅನ್ವೇಷಣೆ ಮಾಡಬೇಕು ಅಂತ ಮನಸ್ಸು ಮಾಡಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಸ್ಥಳದ ಹೆಸರು ನಟಿಪುಟಿ ಕೇವ್. ಅಮೇರಿಕದ ಸಾಲ್ಟ್ ಸಿಟಿಯಿಂದ 16 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಗುಹೆ ತನ್ನದೇ ಆದ ಒಂದು ರಚನೆಯಿಂದ ಎಲ್ಲರ ಒಂದು ಗಮನವನ್ನು ಸೆಳೀತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಒಂದು ಗುಹೆಯ ಒಂದು ಸುತ್ತಳತೆ, ಅಂದರೆ ಆ ಒಂದು ಗುಹೆಯ ಒಂದು ಸೈಜ್ ಅನ್ನೋದು ಯಾವ ರೀತಿಯಾಗಿರುತ್ತೆ ಅಂತಂದರೆ ಕೇವಲ 2.5 ಅಡಿ ಮಾತ್ರನೇ ಇರುತ್ತೆ. ಒಬ್ಬ ವ್ಯಕ್ತಿ ನುಸುಳ್ಕೊಂಡು ಹೋಗ್ಬೋದೇ ಹೊರತು ಸಾಮಾನ್ಯವಾಗಿ ನಿಂತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ ಇಂತಹ ಒಂದು ಗುಹೆ. ಈ ಒಂದು ಗುಹೆಯ ಆಳ 144 ಅಡಿ ಮತ್ತು ಈ ಒಂದು ಗುಹೆಯ ಒಟ್ಟಾರೆ ಉದ್ದ ಬಂದು 1483 ಅಡಿ. ಇದರ ಅರ್ಥ ಏನು ಅಂತಂದರೆ 413 ಮೀಟರ್ ಉದ್ದ ಇರ್ತಕ್ಕಂಥ ಈ ಒಂದು ಗುಹೆ. ಹಾಗೆ ಈ ಒಂದು ಗುಹೆಯಲ್ಲಿ ಇರ್ತಕ್ಕಂಥ ಒಂದು ತಾಪಮಾನ ಅಂತಕ್ಕಂಥದ್ದು ಕೇವಲ 12 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಈ ಒಂದು ಗುಹೆಯನ್ನು 1960ರಲ್ಲಿ ಡೇಲ್ ಗ್ರೀನ್ ಅಂತಕ್ಕಂಥ ಒಬ್ಬ ಕೇವ್ ಡೈವರ್ ಮೊದಲ ಬಾರಿಗೆ ಇದನ್ನು ಪತ್ತೆ ಹಚ್ತಾನೆ. ಎಡ್ವರ್ಡ್ ಜಾನ್ಸ್ 26 ವರ್ಷದ ಒಬ್ಬ ಮೆಡಿಕಲ್ ವಿದ್ಯಾರ್ಥಿ. ಈ ಒಂದು ಕಾರ್ಡಿಯಾಲಜಿಗೆ ಸಂಬಂಧಪಟ್ಟಂತೆ MD ಮಾಡ್ತಾ ಇರ್ತಾರೆ. 2009 ನವೆಂಬರ್ 24, ಸಮಯ 9:40. ಈ ಒಂದು ಎಡ್ವರ್ಡ್ ಜಾನ್ಸ್ ಇವರ ತಂಡದಲ್ಲಿ ಒಟ್ಟಾರೆಯಾಗಿ 12 ಮಂದಿ ಕೇವ್ ಡೈವರ್ಸ್ ಇರ್ತಾರೆ. ಇವರ ಜೊತೆ ಇವರ ಸಹೋದರ ಎಡ್ವರ್ಡ್ ಕೂಡ ಇರ್ತಾರೆ. ಕಂಪ್ಲೀಟಾಗಿ 12 ಮಂದಿ ಆ ಒಂದು ಗುಹೆಯ ಸಮೀಪ ಸ್ವಲ್ಪ ಸಮಯವನ್ನು ಕಳೆದ ನಂತರ ಇವರ ಒಂದು ಅಡ್ವೆಂಚರ್ ಅನ್ನೋದು ಅಲ್ಲಿ ಶುರುವಾಗುತ್ತೆ. ಸಂಪೂರ್ಣವಾಗಿ ನೆನಪಲ್ಲಿ ಈ ಒಂದು ಗುಹೆಯನ್ನು ನೀವು ಕಂಪ್ಲೀಟಾಗಿ ಅಡ್ವೆಂಚರ್ ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಮಲಗಿಕೊಂಡೇ ಹೋಗಬೇಕು. ಏಕಕಾಲಕ್ಕೆ ಒಬ್ಬರು ಮಾತ್ರ ಹೋಗ್ಬೋದು, ಇಬ್ಬರು ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ಈ ಒಂದು ಗುಹೆಯ ಒಂದು ಮಾಸ್ಟರ್ ಪ್ಲ್ಯಾನ್ ಅನ್ನೋದಿರುತ್ತೆ, ಬ್ಲೂ ಪ್ರಿಂಟ್ ಅನ್ನೋದಿರುತ್ತೆ. ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಯಾವ ಪ್ಲೇಸಲ್ಲಿ ಹೇಗೆ ಹೋಗಬೇಕು, ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕು ಅಂತ. ಮತ್ತು ಈ ಒಂದು ಗುಹೆಗೆ ಅನೇಕ ರೀತಿಯ ಒಂದು ಕವಲುಗಳು ಇರೋದ್ರಿಂದ ಅಲ್ಲಿ ಆಕ್ಸಿಜನ್ಗೆ ಅಷ್ಟೊಂದು ಪ್ರಾಬ್ಲಮ್ ಅನ್ನೋದು ಆಗೋದಿಲ್ಲ. ಒಂದು ಬ್ಲೂ ಪ್ರಿಂಟ್ ಬೇಸ್ಡಾಗಿ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಗುಹೆಯನ್ನು ಅಡ್ವೆಂಚರ್ ಮಾಡ್ತಕ್ಕಂಥ ಒಂದು ಕೆಲಸ ಅನ್ನೋದು ಶುರುವಾಗುತ್ತೆ. ಈ ಒಂದು ಅಡ್ವೆಂಚರ್ ಶುರುವಾಗಿ ಆಲ್ರೆಡಿ 2ರಿಂದ 3 ಗಂಟೆ ಆಗಿದೆ. ಕೆಲವೊಂದು ರೆಕಾರ್ಡ್ಸ್ ಹೇಳೋ ಪ್ರಕಾರ ಆ ಒಂದು ಗುಹೆ ಸ್ಟಾರ್ಟ್ ಆದಾಗಿನಿಂದ
ಸುಮಾರು 415 ಅಡಿ ಆಳ ಹೋಗಿದ್ದಾರೆ ಅಂತ ಕೆಲವೊಂದು ರೆಕಾರ್ಡ್ಸ್ ಹೇಳ್ತಾ ಇದೆ. ಇನ್ನು ಕೆಲವೊಂದು ರೆಕಾರ್ಡ್ಸ್ ಏನಪ್ಪ ಅಂತಂದರೆ 620 ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ. ಸೊ ಆಲ್ರೆಡಿ ಆ ಒಂದು ಅಡ್ವೆಂಚರ್ ಸ್ಟಾರ್ಟ್ ಆಗಿ 2 ಗಂಟೆಗಳಕ್ಕಿಂತ ಹೆಚ್ಚಿನ ಒಂದು ಸಮಯ ಆಗಿದೆ. ಹಾಗೆ ಇವರ ಜೊತೆ ಇರತಕ್ಕಂಥ ಉಳಿದ ಒಂದು ಕೇವ್ ಡೈವರ್ಸ್ ಸೊ ಜಾನ್ ಎಡ್ವರ್ಡ್ ಜಾನ್ಸನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈಗಿರಬೇಕಾದ್ರೆ ಆಗಿದ್ದು ಒಂದೇ ವಿಷಯ ಅಲ್ಲಿ. ಸೊ ಒಂದು ರಾಂಗ್ ಡೈರೆಕ್ಷನ್ ಅನ್ನೋದು ಸಿಗ್ಬಿಡುತ್ತೆ. ಆ್ಯಕ್ಚುಲಿ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಈ ಒಂದು ಚಿತ್ರದಲ್ಲಿ ಏನು ನೋಡ್ತಾ ಇದೆಯೋ ಈ ಒಂದು ಚಿತ್ರವನ್ನು ಬೇಸ್ಡ್ ಆಗಿ ಇಟ್ಕೊಂಡು ನಾನು ಮುಂಚೆನೇ ಹೇಳಿದೆ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಬರ್ಬೋದು ಅಂತ. ಸೊ ಒಂದು ರಾಂಗ್ ಡೈರೆಕ್ಷನ್ ಸಿಕ್ಕುತ್ತೆ. ಸೊ ಅಲ್ಲಿ ಆ ಒಂದು ರಾಂಗ್ ಡೈರೆಕ್ಷನ್ ಹೋಗಬೇಕಾದ್ರೆ ಸೊ ಅದರ ಅರ್ಥ ಏನು ಅಂತಂದರೆ ಅದು ಡೆಡ್ ಎಂಡ್ ಆಗಿರುತ್ತೆ. ಸೊ ಆ ಒಂದು ಅಂತಹ ಒಂದು ಸ್ಥಳದಲ್ಲಿ ಇಲ್ಲಿ ಜಾನ್ ಎಡ್ವರ್ಡ್ ಜಾನ್ಸ್ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಅದು ಯಾವ ಥರ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅಂತಂದರೆ, ಇವರ ಒಂದು ಕಾಲು ಬಿಟ್ಟು ಬೇರೆ ಏನೂ ಸಹ ಕಾಣದೇ ಇರ್ತಕ್ಕಂಥ ಒಂದು ಸ್ಥಳ ಅದು. ಹಾಗೆ ಅಲ್ಲಿಗೆ ಒಬ್ಬರು ಮಾತ್ರ ತಲುಪ್ಬೋದು. ಹಾಗೆ ಜಸ್ಟ್ ಯಾವ ಥರ ಇರುತ್ತೆ ಅಂತಂದರೆ ತುಂಬ ಈ ಒಂದು ಆಕಾರದಲ್ಲಿರ್ತಕ್ಕಂಥ ಒಂದು ಗುಹೆ ಅದು. ಸೊ ಡೆಡ್ ಎಂಡ್ ಇದು. ಸೊ ಇದರಲ್ಲಿ ತಲೆ ಕೆಳಗೆ, ಸೊ ಕಾಲು ಸಂಪೂರ್ಣವಾಗಿ ಮೇಲಿದೆ. ಬೇರೆಯವ್ರಿಗೆ ಆ ಕಾಲು ಬಿಟ್ಟರೆ ಏನೂ ಸಹ ಕಾಣ್ತಾ ಇರೋದಿಲ್ಲ. ಸೊ ನೆಕ್ಸ್ಟು ಅಲ್ಲಿ ಎಷ್ಟೇ ಅವನು ಜಾನ್ ಎಡ್ವರ್ಡ್ಸ್ ಜಾನ್ಸ್ ಪ್ರಯತ್ನ ಪಟ್ಟರು ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನೆಕ್ಸ್ಟು ಆವಾಗ ಅವನು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡ ಇವನ ಜೊತೆ ಉಳಿದ ಯಾರು ಈ ಒಂದು ಕೇವ್ ಡೈವರ್ಸ್ ಯಾರಿರ್ತಾರೋ ಸೊ ಅವರು ಅಲ್ಲಿಂದ ವಾಪಸ್ ಬಂದು ಆದಷ್ಟು ಬೇಗ ಈ ಒಂದು ವಿಷಯವನ್ನು ಅಲ್ಲಿನ ಒಂದು ಸರ್ಕಾರಕ್ಕೆ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾರೆ. ಸೊ ಇಮಿಡಿಯೇಟಾಗಿ ಅಲ್ಲಿ ಈ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆದರೆ ಸ್ಟಾರ್ಟ್ ಆದಾಗ ಅಲ್ಲಿರ್ತಕ್ಕಂಥ ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ಆ ಒಂದು ಗುಹೆ ತುಂಬ ಅಲ್ಲಿ ಎಡ್ವರ್ಡ್ ತುಂಬ ದೂರ ಹೋಗದೆ ಇರ್ಬೋದು. ಆದರೆ ಸೊ ಹೋಗಿರ್ತಕ್ಕಂಥ ಒಂದು ಪ್ಲೇಸ್ ಅನ್ನೋದು ತುಂಬ ಕಷ್ಟಕರವಾಗಿರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತೆವಳ್ಕೊಂಡು ಮಾತ್ರ ಹೋಗಬೇಕಾಗುತ್ತೆ. ಸೊ ಇಂತಹ ಒಂದು ಪ್ಲೇಸಲ್ಲಿ ಸಿಕ್ಕಾಕೊಂಡಿದ್ದಾಗ ಈ ಒಂದು ರೆಸ್ಕ್ಯೂ ಆಪರೇಷನ್ ದೊಡ್ಡ ಚಾಲೆಂಜ್ ಆಗಿ ಕಾಡುತ್ತೆ. ಸೊ ಇಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಜಾನ್ ಜೋನ್ಸ್ನನ್ನು ಆ ಒಂದು ಗುಹೆಯಿಂದ ಹೊರತರೋದಕ್ಕೆ ಸಾಧ್ಯವಾಗಲಿಲ್ಲ. ರೆಸ್ಕ್ಯೂ ಆಪರೇಷನ್ ಕೈಗೊಳ್ತಾರೆ ನಿಜ, ಆದರೆ ಆ ಒಂದು ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಅಲ್ಲಿ ಯಾವುದೇ ರೀತಿಯ ಅವಕಾಶಗಳು ಅನ್ನೋದು ಇರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ತೆವಳ್ಕೊಂಡೇ ಹೋಗಿರಬೇಕಾಗ್ತದೆ. ಸೊ ಅಲ್ಲಿ ಬೇರೆ ಒಂದು ಮೆಟೀರಿಯಲನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಕೆಲಸ ಒಂದು ಅಸಾಧ್ಯ. ಆದರೂ ರೆಸ್ಕ್ಯೂ ಆಪರೇಷನ್ ಅವರ ಒಂದು ಕೈಯಾದಷ್ಟು ಅಲ್ಲಿ ಪ್ರಯತ್ನ ಪಡ್ತಾರೆ. ಆದರೆ ಅವರ ಒಂದು ಪ್ರಯತ್ನಕ್ಕೆ ಅಲ್ಲಿ ಯಾವುದೇ ರೀತಿಯ ಫಲ ಅನ್ನೋದು ಸಿಗಲಿಲ್ಲ. ಸುಮಾರು 26ರಿಂದ 28 ಗಂಟೆಗಳ ಕಾಲ ಜಾನ್ ಎಡ್ವರ್ಡ್ ಜಾನ್ಸ್ ಆ ಒಂದು ಕಂದಕದಲ್ಲಿ ತಲೆ ಕೆಳಗಾಗಿ ಬಿದ್ದಿರ್ತಾನೆ. ಸೊ ಇದರ ಫಲವಾಗಿ ಆ ಒಂದು ಮೆದುಳಿಗೆ ಸೊ ರಕ್ತ ತೀವ್ರವಾಗಿ ಹರಿದು ಅವನ ಒಂದು ಬ್ರೀತಿಂಗ್ ಅನ್ನೋದು ಹಾಗೆ ಪಲ್ಸ್ ರೇಟ್ ಅನ್ನೋದು ತುಂಬ ಡೌನ್ ಆಗುತ್ತೆ. ಕೊನೆಯದಾಗಿ ಕಾರ್ಡಿಯಕ್ ಅರೆಸ್ಟ್ ಆಗಿ ಜಾನ್ ಎಡ್ವರ್ಡ್ ಜಾನ್ಸ್ ಆ ಒಂದು ಗುಹೆಯಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಸ್ನೇಹಿತರೆ, ಈ ಒಂದು ವಿಷಯವನ್ನು ಆ ಒಂದು ರೆಸ್ಕ್ಯೂ ಟೀಮ್ ಹೊರಗಡೆ ಬಂದು ಅನೌನ್ಸ್ ಮಾಡುತ್ತೆ ಜಾನ್ ಎಡ್ವರ್ಡ್ ಜಾನ್ಸ್ ಇನ್ನಿಲ್ಲ ಅಂತ. ನಂತರ ಅವನನ್ನು ಆ ಒಂದು ಗುಹೆಯಿಂದ ಹೊರಗಡೆ ತೆಗಿತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ, ಆಗ ಅಸಾಧ್ಯ ಅದು. ಸೊ ಅದಕ್ಕೆ ಅಲ್ಲಿನ ಸರ್ಕಾರ ಆ ಒಂದು ಜಾನ್ ಎಡ್ವರ್ಡ್ ಜಾನ್ಸ್ನ ಹೆಂಡತಿ ಆಗಿರ್ತಕ್ಕಂಥ ಎಮಿಲಿ ಸ್ಟಾಕ್ಲಿ ಅವ್ರ ಜೊತೆ ಮಾತಾಡ್ತಾರೆ. ಹಾಗೆ ಅವರ ಸಹೋದರ ಜಾನ್ ಎಡ್ವರ್ಡ್ ಜೊತೆನೂ ಸಹ ಮಾತಾಡ್ತಾರೆ. ಸೊ ಮಾತಾಡಿ ಯಾವ ಒಂದು ಸಾಹಸವನ್ನು ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ನೋ ಅದೇ ಸ್ಥಳದಲ್ಲಿ ಜಾನ್ ಎಡ್ವರ್ಡ್ ಜಾನ್ಸ್ನ ಒಂದು ಸಮಾಧಿ ಆಗುತ್ತೆ. ಸೊ ಅದರ ಅರ್ಥ ಆ ಒಂದು ಗುಹೆಯನ್ನು ಹೊರಗಿಂದ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ. ಸ್ನೇಹಿತರೆ, ಇದು ತಾನು ಏನಾದರೂ ಮಾಡಿ ಸಾಧನೆ ಮಾಡಬೇಕು ಅಂತ ಕನಸು ಕಂಡಿದ್ದ ಜಾನ್ ಎಡ್ವರ್ಡ್ ಜಾನ್ಸ್ ಅವರ ದುರಂತ ಅಂತ್ಯ ಇದು. ಹಾಗಾದರೆ ಈ ಒಂದು ಘಟನೆ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.